ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ವೀಕ್ಷಕರೇ, ಈ ಒಂದು ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯ ಅನ್ನುವಂಥ ತಿಳ್ಕೊಳ್ಬೇಕಾಗುತ್ತೆ. ದ್ವಾದಶ ರಾಶಿಗಳ 12 ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿದೆ ಅಂತ ನೋಡ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಕೊನೆಯ ರಾಶಿಯಾಗಿರುವಂತಹ ಮೀನ ರಾಶಿಯವರಿಗೆ ಅವರ ಒಂದು ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿದೆ, ಅವರು ಒಂದು ಏನು ಆಗಸ್ಟ್ ತಿಂಗಳಿನಲ್ಲಿ ಅವರಿಗೆ ಅನುಕೂಲತೆ ಇದೆಯಾ ಅಥವಾ ಅನಾನುಕೂಲತೆಗಳಿದೆಯಾ, ಯಾವ ರೀತಿಯಾದಂತಹ ಒಂದು ಭವಿಷ್ಯವನ್ನು ಪಡ್ಕೊಳ್ತಾ ಇದ್ದಾರೆ ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ಅಂತ ನೋಡುವಂಥದ್ದಾದರೆ, ಆಗಸ್ಟ್ ತಿಂಗಳು ಅನ್ನುವಂಥದ್ದು ಈ ಒಂದು ಮೀನರಾಶಿಯಲ್ಲಿರುವಂಥವ್ರಿಗೆ ಸಾಮಾನ್ಯಗಿಂತ ಮಿಶ್ರಮ ಫಲಿತಾಂಶಗಳನ್ನು ಪಡೆಯುವಂತಹದ್ದು ಬರ್ತಾ ಇದೆ. ಕೆಲವೊಮ್ಮೆ ಫಲಿತಾಂಶಗಳು ಸರಾಸರಿಗಿಂತ ದುರ್ಬಲವಾಗಿರಬಹುದು. ನಿಮ್ಮ ವೃತ್ತಿಯ ಮನೆಯ ಅಧಿಪತಿಯಾದಂತಹ ಗುರುವು ನಿಮ್ಮ 4ನೆಯ ಮನೆಯಲ್ಲಿ, ಅಂದರೆ ಮಿಥುನ ರಾಶಿಯಲ್ಲಿ ಹಿಂದಿನ ತಿಂಗಳುಗಳಂತೆ ಈ ತಿಂಗಳು ಉಳಿದಿರ್ತಾನೆ. ಅದು ವೃತ್ತಿಯ ಸ್ಥಾನದ ಒಂದು ಅಧಿಪತಿಯಾಗಿರೋದ್ರಿಂದಾಗಿ ಮತ್ತು ವೃತ್ತಿಯ ಸ್ಥಾನವನ್ನು ನೋಡುವುದರಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯಲು ಇದು ಸಹಾಯವಾಗುತ್ತದೆ. ಇದರ ಅರ್ಥ, ಕೆಲಸದ ವಿಷಯದಲ್ಲಿ ಈ ತಿಂಗಳು ಸ್ವಲ್ಪ ಕಷ್ಟದ ನಂತರ ತೃಪ್ತಿದಾಯಕ ಫಲಿತಾಂಶಗಳನ್ನು ನೀಡ್ತಾನೆ ಅನ್ನುವಂಥದ್ದಾಗಿದೆ. ಈ ಒಂದು ನಿಮ್ಮ ಏನು 4ನೇ ಮನೆಯಾಗಿರುವಂತಹ ಮಿಥುನ ರಾಶಿಯಲ್ಲಿಯೇ, ಈ ಒಂದು 4ನೇ ಮನೆಯಾಗಿರುವಂಥ ಮಿಥುನ ರಾಶಿಯಲ್ಲಿಯೇ ಈ ಒಂದು ವೃತ್ತಿಯ ಅಧಿಪತಿಯಾಗಿರುವಂತಹವನು ಆ ಒಂದು ಜಾಗದಲ್ಲಿ ಯಥಾಸ್ಥಿತಿಯಲ್ಲಿ ಇಂದಿನ ತಿಂಗಳಲ್ಲಿದ್ದರೋ ಅದೇ ರೀತಿಯಾಗಿ ಆಗಸ್ಟ್ ತಿಂಗಳಲ್ಲೂ ಕೂಡ ಇರೋದ್ರಿಂದಾಗಿ ನಿಮಗೆ ತೃಪ್ತಿದಾಯಕವಾದಂತಹ ಒಂದು ಏನೇ ಕಷ್ಟಗಳಾದರೂ ಕೂಡ, ನೀವು ಮಾಡುವಂಥ ಒಂದು ಪ್ರತಿಯೊಂದು ಕೆಲಸದಲ್ಲಿ ಏನೇ ಒಂದು ಸವಾಲುಗಳು ಎದುರಾದರೂ, ಸಮಸ್ಯೆಗಳೆದುರಾದರೂ ಕೂಡ ಆ ಸಮಸ್ಯೆಗಳು ಬಂದ ನಂತರದಲ್ಲೂ ಕೂಡ ನಿಮಗೆ ತೃಪ್ತಿದಾಯಕವಾದಂತಹ ಒಂದು ಗೆಲುವು ಅನ್ನುವಂಥದ್ದನ್ನು ಕಾಣ್ತಾ ಹೋಗ್ತೀರಿ. ನಂತರದಲ್ಲಿ ಈ ರೀತಿಯಾದಂಥ ಫಲಿತಾಂಶಗಳನ್ನು ನೀವು ಖಂಡಿತ ಪಡ್ಕೊಳ್ತೀರಿ. ಕಠಿಣ ಪರಿಶ್ರಮ ಇದ್ದರೂ ಕೂಡ ಅದು ನಿಮಗೆ ಸಕ್ಸಸ್ ಆಗ್ತಾ ಇಲ್ಲ ಅಂತ ಕಂಡು ಬಂದರೂ ಕೂಡ ಕೊನೆಯಲ್ಲಿ ನಿಮಗೆ ಅದು ಅನುಕೂಲವನ್ನೇ ಮಾಡಿಕೊಡುವಂತಹದ್ದಾಗ್ತದೆ. ಇನ್ನು ಶಿಕ್ಷಣದ ದೃಷ್ಟಿಕೋನದಿಂದ ನೋಡುವಂತಹದ್ದಾದರೆ, ವಿದ್ಯಾರ್ಥಿಗಳಿಗೆ ಆಗಸ್ಟ್ ತಿಂಗಳು ಸಾಮಾನ್ಯವಾಗಿ ಸರಾಸರಿ ಅಥವಾ ಮಿಶ್ರಮ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿರ್ತದೆ. ದ್ವಿತೀಯಾರ್ಧವು ಪ್ರಾಥಮಿಕ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶವನ್ನು ನೀಡುವಂತಹದ್ದಾಗ್ತದೆ. ಇನ್ನು ಉನ್ನತ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳಿಗೆ ತಿಂಗಳ ಮೊದಲ ಭಾಗವು ಅನುಕೂಲಕರವೆಂದು ಪರಿಗಣಿಸಲಾಗ್ತಾ ಇದೆ. ಈ ರೀತಿಯಾಗಿ ನಿಮಗೆ ಈ ಒಂದು ಆಗಸ್ಟ್ ತಿಂಗಳು ಅನ್ನುವಂತಹದ್ದು ಮೀನ ರಾಶಿಯವರಿಗೆ ಅನುಕೂಲಕರವಾಗಿರುವಂತಹದ್ದೆಂದು ನೋಡುವಂಥದ್ದಾಗ್ತದೆ. ಇನ್ನು ಉನ್ನತ ವ್ಯಾಸಂಗ ಮಾಡ್ತಾ ಇರುವಂತಹವ್ರಿಗೂ ಕೂಡ ಅಷ್ಟೇ ಉತ್ತಮ ಫಲಿತಾಂಶಗಳನ್ನು ಅನುಸರಿಸುವಂತಹದ್ದಾಗಿರುತ್ತದೆ. ಮೊದಲ ಭಾಗ ಅನ್ನುವಂಥದ್ದು ಬಹಳ ಉತ್ತಮವಾಗಿದೆ. ಇನ್ನು ಕುಟುಂಬ ಜೀವನ ಅನ್ನುವಂಥದ್ದು ಹೇಗಿದೆ ಅಂತ ನೋಡುವಂಥದ್ದಾದರೆ, ಆಗಸ್ಟ್ ತಿಂಗಳಿನಲ್ಲಿ ಕುಟುಂಬದ ಜೀವನದಲ್ಲಿ ಈ ಒಂದು ಮೀನರಾಶಿಯವರಿಗೆ ಏನಪ್ಪ ಅನ್ನುವಂಥದ್ದಾದರೆ ಸಾಮರಸ್ಯ ಅನ್ನುವಂಥದ್ದು ಇರ್ತದೆ. ನಿಮಗೆ ಈ ಒಂದು ತಿಂಗಳು ಸಣ್ಣ ಪುಟ್ಟದಾದಂತಹ ವಾದಗಳಾಗಬಹುದು. ಆ ವಾದದ ನಂತರ ಕುಟುಂಬದ ಸಂಬಂಧದಲ್ಲಿ ನಿಮಗೆ ಸಾಮರಸ್ಯತೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಒಬ್ಬರ ಮೇಲೆ ಒಬ್ಬರು ಕೆಸರಚಾಡುವಂತಹದ್ದು ಅಥವಾ ವಾದ ವಿವಾದಗಳಾಗಿ ಒಬ್ಬರ ಮೇಲೆ ಒಬ್ಬರು ಭಿನ್ನಾಭಿಪ್ರಾಯಗಳನ್ನು ಬೆಳೆಸ್ಕೊಳ್ಳುವಂಥದ್ದಾಗ್ತದೆ. ಅದಾದ ನಂತರವೂ ಕೂಡ ನಿಮ್ಮ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳು ದೂರ ಆಗಿ ಸಾಮರಸ್ಯತೆ ಅನ್ನುವಂತಹದ್ದು ಬೆಳೆಯುತ್ತದೆ ಕುಟುಂಬದ ಜೀವನದಲ್ಲಿ. ಅದನ್ನೇ ನೀವು ಕಾಪಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ನೀವು ಪ್ರಯತ್ನ ಪಡಲಿಲ್ಲ ಅಂದರೆ ಆ ಸಂಬಂಧ ಹಾಳಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚದಾಗಿ ಕಂಡು ಬರ್ತಾ ಇರುವಂಥದ್ದು. ಇನ್ನು ಮಾತನಾಡುವಾಗ ನೀವು ನಿಮ್ಮ ಒಂದು ಸಂಬಂಧದ ಬಗ್ಗೆ ಹೆಚ್ಚು ಜಾಗೃತರಾಗಿರಬೇಕಾಗತ್ತೆ. ಏನು ಪ್ರೀತಿಯ ಕುರಿತಾಗಿ ನೋಡುವಂಥದ್ದಾದರೆ, ಪ್ರೀತಿ ಸಂಬಂಧದಲ್ಲಿರುವಂಥವರು ಪರಸ್ಪರ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ಮಾತನಾಡುವಾಗ ಜಗಳ ಆಗ್ತಾ ಇರುವಂತೆ ತೋರಿದ್ರೆ ಆ ಒಂದು ಆ ಸಂದರ್ಭದಲ್ಲಿ ನೀವು ಸ್ವಲ್ಪ ಕಡಿಮೆ ಮಾತನಾಡಲು ಪ್ರಯತ್ನಿಸಬೇಕಾಗತ್ತೆ. ನಾವೇನೋ ಮಾತಾಡ್ತಾ ಇದ್ದೀವಿ, ಅದೇನೋ ಜಗಳಕ್ಕೆ ತಿರುಗ್ತಾ ಇದೆ ಅಂದಾಗ ನಾವು ಮಾತಾಡೋದನ್ನು ಕಡಿಮೆ ಮಾಡಿದಾಗ, ಅಥವಾ ಆ ಒಂದು ವಾದಕ್ಕೆ ನಾವು ಹೆಚ್ಚು ಬೆಲೆ ಕೊಡದಲ್ಲೇ ಅದನ್ನು ಅಲ್ಲಿಗೆ ನಿಲ್ಲಿಸಿದಾಗ, ಅಥವಾ ನಾವು ಹೆಚ್ಚು ವಾದ ಮಾಡೋಕೆ ಹೋದಾಗ ಅದು ಸಮಸ್ಯೆ ಆಗುತ್ತೆ. ನಾವೇ ಮಾತಾಡ್ದಲೇ ಸುಮ್ಮನೆ ಆದಾಗ ಅದು ಜಗಳ ಆಗೋದಿಲ್ಲ, ಆಗ ಮನಸ್ತಾಪಗಳಾಗೋದಿಲ್ಲ. ಹಾಗಾಗಿ ಇಂತಹ ವಿಚಾರಗಳನ್ನು ಗಮನ ಹರಿಸಬೇಕಾಗತ್ತೆ. ಇನ್ನು ಮೀನರಾಶಿಯಲ್ಲಿರುವಂಥವ್ರಿಗೆ ವಿವಾಹಿತರಿಗೆ ಹೇಗಿದೆ ಅಂತ ನೋಡುವಂಥದ್ದಾದರೆ, ವಿವಾಹಿತರ ಬಗ್ಗೆ ಮಾತನಾಡೋದಾದರೆ 7ನೆಯ ಮನೆಯ ಮೇಲೆ ಶನಿ ಮತ್ತು ಮಂಗಳನ ಪ್ರಭಾವ ತಿಂಗಳಲ್ಲಿ ಹೆಚ್ಚು ಸಮಯ ಬುಧ ದೌರ್ಬಲ್ಯದಿಂದ ಇರೋದ್ರಿಂದಾಗಿ ಪರಿಗಣಿಸೋದ್ರಿಂದಾಗಿ ಈ ತಿಂಗಳು
ವಿವಾಹ ಜೀವನದಲ್ಲಿ ಬಹಳ ಜಾಗೃತರಾಗಿರಬೇಕಾಗುತ್ತೆ. ದಂಪತಿಗಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಣಕಾಸಿನ ವಿಚಾರವಾಗಿ ನೋಡುವಂಥದ್ದಾದರೆ ಮೀನರಾಶಿಯಲ್ಲಿರುವಂತಹವ್ರಿಗೆ ಲಾಭದ ವಿಚಾರದಲ್ಲಿ ಕೆಲವು ಅಡೆತಡೆಗಳನ್ನು ಕಾಣಬಹುದು. ಹಾಗಾಗಿ ಏನೇ ಒಂದು ಬಂದರೂ ಕೂಡ ಅಥವಾ ಏನೇ ಹೋದರೂ ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ದಲೇ ಸ್ವಲ್ಪ ನೀವು ಜಾಗೃತರಾಗಿರಬೇಕಾಗುತ್ತೆ. ಇನ್ನು ಆರೋಗ್ಯದ ವಿಚಾರದ ಕುರಿತಾಗಿ ನೋಡೋದಾದರೆ ಆಗಸ್ಟ್ ತಿಂಗಳು ಮಿಶ್ರಮ ಫಲಿತಾಂಶಗಳನ್ನು ಕಾಣ್ತೀರಿ. ತಲೆನೋವು, ಜ್ವರ ಅಥವಾ ಗಾಯ ಇತ್ಯಾದಿಗಳನ್ನು ಈ ರೀತಿಯಾದಂಥ ಭಯಗಳು ನಿಮಗೆ ಕಾಣಬಹುದು. ವಿಶೇಷವಾಗಿ ರಕ್ತದೊತ್ತಡದ ಸಮಸ್ಯೆಗಳು ಹೊಂದಿರುವಂಥ ಜನರಿಗೆ ಈ ತಿಂಗಳು ಜಾಗೃತರಾಗಿರಬೇಕಾಗಿ ಸೂಚನೆಯನ್ನು ನೀಡಲಾಗ್ತದೆ. ಇನ್ನು ಪರಿಹಾರ ಏನಪ್ಪ ಅನ್ನುವಂಥದ್ದಾದರೆ ಹುಡುಗಿಯರು, ಹುಡುಗರಾಗಿರ್ಬೋದು, ಹುಡುಗಿಯರಾಗಿರಬಹುದು, ಏನು ಈ ಒಂದು ತಾಯಿಯ ದೇವಸ್ಥಾನಕ್ಕೆ ಹೋಗಿ ಸಿಹಿಯನ್ನು ಅಲ್ಲಿ ಅಮ್ಮನವರಿಗೆ ನೈವೇದ್ಯವಾಗಿ ಕೊಟ್ಟು ಆ ಸಿಹಿಯನ್ನು, ಕೆಂಪು ಸಿಹಿಯನ್ನು, ಈ ಕೆಂಪು ಲಾಡು ಅಥವಾ ಬರುತ್ತಲ್ಲ ಅದನ್ನೇನಾದರೂ ಒಂದು ಸಿಹಿ ಪದಾರ್ಥವನ್ನು ತೆಗೆದುಕೊಂಡು ಹೋಗಿ ನೈವೇದ್ಯ ಮಾಡಿಸಿ ಅಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಹಂಚೋದ್ರಿಂದಾಗಿ ನಿಮ್ಮ ಸಮಸ್ಯೆಗಳು ಅನ್ನೋದು ಬಗೆಹರಿಬಹುದು. ಈ ರೀತಿಯಾಗಿರುವಂತಹದ್ದು ಈ ಒಂದು ಮೀನರಾಶಿಯಲ್ಲಿರುವಂಥವ್ರಿಗೆ. ಇನ್ನೂ ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳು ಕಾಡ್ತಾ ಇದೆ, ಆ ಸಮಸ್ಯೆಗಳಿಂದ ಹೊರಗೆ ಬರಬೇಕು, ಅದರಿಂದ ಹೇಗೆ ಬರುವಂಥದ್ದು ಅನ್ನುವಂಥದ್ದು ಏನಾದರೂ ನಿಮಗೆ ಇದ್ದರೆ ಕೆಳಗೆ ಕಾಣ್ತಾ ಇರುವಂತಹ ಒಂದು ಗುರುಜಿಯ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗಿ ನಿಮಗೆ ಪರಿಹಾರ ಸಿಗುತ್ತದೆ, ಎಂತಹದ್ದೇ ಸಮಸ್ಯೆಗಳಾಗಿದ್ದರೂ ಕೂಡ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.